ಸ್ನೇಹಿತರೆ, ಚೆನ್ನೈ ವಿರುದ್ಧ ಗುಜರಾತ್ ತಂಡದ ಸೋಲಿನ ನಂತರ ನಾಯಕ ಶುಭ್ಮನ್ ಗಿಲ್ ಅವರು ನೀಡಿದರು ದೊಡ್ಡ ಹೇಳಿಕೆ. ಪಂದ್ಯ ಮುಗಿದ ನಂತರ ಶುಭ್ಮನ್ ಗಿಲ್ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಶುಭ್ಮನ್ ಗಿಲ್, ಋತುರಾಜ್ ಗೈಕ್ವಾಡ್ ಹಾಗೂ MS ಧೋನಿಯಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಮತ್ತು ನಾಯಕ ಎಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇಂದು ಚೆನ್ನೈ ಮತ್ತು ಗುಜರಾತ್ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ CSK ತಂಡ 20 ಓವರ್ಗಳಲ್ಲಿ ತನ್ನ 6 ವಿಕೆಟ್ ಅನ್ನು ಕಳೆದುಕೊಂಡು 206 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ನಂತರ ಬ್ಯಾಟಿಂಗ್ ಆಡಲು ಬಂದ ಗುಜರಾತ್ ತಂಡ ಈ ಗುರಿಯನ್ನು ಬೆನ್ನಟ್ಟುವಲ್ಲಿ ವಿಫಲವಾಗಿ ಚೆನ್ನೈ ವಿರುದ್ಧ ಪಂದ್ಯವನ್ನು 63 ರನ್ಗಳಿಂದ ಸೋತಿತು. ಹಾಗೂ ಚೆನ್ನೈ ವಿರುದ್ಧ ಪಂದ್ಯವನ್ನು ಸೋತ ನಂತರ ಮಾತನಾಡಿದ ಶುಭ್ಮನ್ ಗಿಲ್ ಅವರು, ಇಂದು ನಮ್ಮ ಗುಜರಾತ್ ತಂಡ ಚೆನ್ನೈ ವಿರುದ್ಧ ಸೋತಿತು. ಇದರಿಂದ ನಾನು ಬಹಳ ನಿರಾಶೆಗೊಂಡಿದ್ದೇನೆ. ಏಕೆಂದರೆ ಈ ಪಂದ್ಯದಲ್ಲಿ ನಮ್ಮ ಗುಜರಾತ್ ತಂಡ ಸೋಲುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಆದರೆ ಈ ಸಮಯದಲ್ಲಿ ಚೆನ್ನೈ ತಂಡದ ಹತ್ತಿರ ಕೂಡ ಉತ್ತಮವಾದ ಬ್ಯಾಟ್ಸ್ಮನ್ ಗಳು ಹಾಗೂ ಬೌಲರ್ ಗಳು ಇದ್ದಾರೆ ಮತ್ತು ಈ ಬಾರಿಯ IPL ನಲ್ಲಿ ಅತ್ಯಂತ ಬಲಿಷ್ಠವಾಗಿರುವ ತಂಡ ಚೆನ್ನೈ ಎಂದು ಹೇಳಿದರೆ ತಪ್ಪಾಗದು. ಇಂದು ನಮ್ಮ ಗುಜರಾತ್ ತಂಡದ ವಿರುದ್ಧ ಚೆನ್ನೈ ತಂಡದ ಆಟಗಾರರು ಬ್ಯಾಟಿಂಗ್ ಆಡಿದ ರೀತಿ ತೋರಿಸುತ್ತದೆ ಏಕೆ ಚೆನ್ನೈ ಇಷ್ಟು ಬಲಿಷ್ಠ ತಂಡವೆಂದು. ಹಾಗೂ ಅದರಲ್ಲೂ ಮುಖ್ಯವಾಗಿ ಚೆನ್ನೈ ತಂಡದ ದೊಡ್ಡದಾದ ತಾಕತ್ತು ಬಂದು MS ಧೋನಿ ಅವರು. ಏಕೆಂದರೆ ಯಾವ ಸಮಯದಲ್ಲಿ ಹೇಗೆ ನಾಯಕತ್ವವನ್ನು ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಯಾವ ಆಟಗಾರನಿಗೆ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಅನ್ನು ನೀಡಬೇಕೆಂದು MS ಧೋನಿ ಅವರು ಬಹಳ ಉತ್ತಮವಾಗಿ ತಿಳಿದುಕೊಂಡಿದ್ದಾರೆ. ಇದರ ಕಾರಣವೇ ಚೆನ್ನೈ ತಂಡ ಪ್ರತಿ ಪಂದ್ಯದಲ್ಲಿಯೂ ಕೂಡ ಉತ್ತಮವಾಗಿ ಆಡುವಲ್ಲಿ ಯಶಸ್ವಿಯಾಗುತ್ತದೆ. ಹಾಗೂ ಅದರಲ್ಲೂ ಮುಖ್ಯವಾಗಿ ಚೆನ್ನೈ ತಂಡವನ್ನು ಅವರದೇ ಆದ ಹೋಮ್ ಗ್ರೌಂಡ್ ನಲ್ಲಿ ಸೋಲಿಸುವುದು ಬಹಳ ಕಷ್ಟ ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಗುಜರಾತ್ ತಂಡ ಚೆನ್ನೈ ವಿರುದ್ಧ ಸೋಲಲು ಮುಖ್ಯವಾದ ಕಾರಣವೇನೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.